Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಿಮಗೆಲ್ಲ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಹೇರ್ ಕೇರ್, ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಕೂದಲಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಸೊ ಎಲ್ರಿಗೂ ಇಷ್ಟ ಆಗತ್ತಲ್ವ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಸೊ ಎಲ್ರಿಗೂ ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಸೊ ಎಲ್ರಿಗೂ ಒಂದು ತಿಳುವಳಿಕೆ ಬಂದಾಗಿಂದ ಸೊ ಅವ್ರ ಕೂದಲ ಮೇಲೆ ಎಷ್ಟು ಆಸಕ್ತಿ ಇರುತ್ತೆ ಅಂತಂದರೆ, ಕೆಲವ್ರಿಗೆ ಅದನ್ನು ನೀಟಾಗಿ ಮೇಂಟೈನ್ ಮಾಡೋದಾಗಿರಲಿ, ಅಥವಾ ಕೆಲವ್ರಿಗೆ ಕಲರಿಂಗ್ ಮಾಡೋ ಇಷ್ಟ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಮೇಂಟೈನ್ ಕೂಡ ಮಾಡ್ತಿರ್ತಾರೆ. ಮಂತ್ಲಿ ತಲೆಗೆ ನಮ್ಮ ಕೂದಲಿಗೆ ಏನು ಬೇಕು ಸೊ ಅದನ್ನೆಲ್ಲನೂ ಅವರು ಲೈಕ್ ಹೇರ್ ಸ್ಪಾ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು, ಸೊ ಇದನ್ನೆಲ್ಲನೂ ಮಾಡಿ ಮೇಂಟೈನ್ ಮಾಡ್ಕೊಂಬಂದಿರ್ತಾರೆ. ಸೊ ನಾವು ಬರೀ ಸಮ್ಟೈಮ್ಸ್ ಹೇರ್ ಪ್ಯಾಕ್ ಹಾಕೋದು, ಸೊ ಇದನ್ನೆಲ್ಲ ನಾವು ಬರೀ ಔಟರ್ಗೆ ಮಾತ್ರ ಸೊ ಇದನ್ನೆಲ್ಲ ಏನು ಟ್ರೀಟ್ಮೆಂಟ್ ಕೊಡಬೇಕೋ ಸೊ ಅಷ್ಟನ್ನು ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಸೊ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂತ ಅಲ್ವಾ. ಸೊ ನಾವು ಇನ್ಟೇಕ್ ಏನು ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಟೇಕ್ ಏನಿರುತ್ತೋ ಸೊ ಅದು ಔಟರು ನಮ್ಮ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಸೊ ಆ ಥರದಲ್ಲಿ ಒಂದಷ್ಟು ನನಗೆ ಗೊತ್ತಿರೋವಂಥಷ್ಟು ಫುಡ್ಡು ನಮ್ಮ ಕೂದಲಿಗೆ ಯಾವುದು ತುಂಬ ಚೆನ್ನಾಗಿ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಅದರಲ್ಲಿ ಫಸ್ಟ್ ಫುಡ್ ಏನಪ್ಪ ಅಂತಂದರೆ, ತುಂಬಾ ಚೆನ್ನಾಗಿ ವರ್ಕೌಟ್ ಆಗೋದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ತುಂಬಾ ಚೆನ್ನಾಗಿ ನಮ್ಮ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ನರಿಷ್ ಮಾಡುತ್ತೆ ಬೆಳೆಯೋದಕ್ಕೆ ಆ್ಯಂಡ್ ವಾಲ್ಯೂಮ್ ಬರೋದಕ್ಕೆ. ಸೊ ಕೂದಲು ಉದ್ರದೆ ಕೂದಲೆಲ್ಲ ಉದುರ್ತಿರುತ್ತಲ್ಲ, ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಆಮ್ಲ ಜ್ಯೂಸನ್ನ ಕುಡಿಬೋದು, ಅಥವಾ ಇಲ್ಲ ಅಂತಂದರೆ ಇವಾಗೆಲ್ಲನೂ ಆಮ್ಲ ಮತ್ತು ಇನ್ನು ಅದಕ್ಕೆ ಜೊತೆಗೆಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಇಂಗ್ರೀಡಿಯೆಂಟ್ನ ಸೇರಿಸಿ ಕ್ಯೂಬ್ನ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಲ್ಲಿ ಅದನ್ನು ಹಾಕಿ ಕುಡಿತಾರೆ. ಸೊ ಅದು ಕೂಡ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ಆಮ್ಲನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ನೀವು ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕಹಿ ಅಂತ ಅನಿಸುತ್ತೆ, ಒಂಥರ ಹುಳಿ ಒಂಥರ ಮಿಕ್ಸ್ಡ್, ಅದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೀವು ಅದನ್ನು ಕೂಡ ಆ ಥರ ಕೂಡ ನೀವು ತಿನ್ಬೋದು, ಓಕೆನಾ. ಬಟ್ ಒಂದಷ್ಟು ದಿನ ನೀವು ಮಾಡಬೇಕಾಗತ್ತೆ, ಆವಾಗಲೇ ಅದು ರಿಸಲ್ಟ್ ಕೊಡುವಂಥದ್ದು. ಸೊ ಡೈಲಿ ಒಂದೊಂದು ಆಮ್ಲನ ತಿನ್ನಿ, ಅದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಇವಾಗ ಆಯುರ್ವೇದಿಕಲ್ಲಿ ಆಮ್ಲ ಜ್ಯೂಸ್ ಅಂತಲೂ ಕೂಡ ಮಾರ್ತಾರೆ. ಸೊ ನೀವು ಅದನ್ನು ಕೂಡ ನೀವು ತೊಗೋಬೋದು. ಸೊ ನೋಡಿ, ನಿಮಗೆ ಯಾವುದು ಒಳ್ಳೆ ಬ್ರ್ಯಾಂಡು ತುಂಬ ಚೆನ್ನಾಗಿ ಕಂಫರ್ಟಬಲು ಚೆನ್ನಾಗಿದೆ ಅಂತ ಅನಿಸಿದಾಗ ನೀವು ಅದನ್ನು ತೊಗೊಳ್ಳಿ. ಇಲ್ಲ ನಮಗೆ ನ್ಯಾಚುರಲ್ಲೇ ಸಾಕು ಅಂತಂದರೆ ಇವಾಗ ಎಲ್ಲನೂ ಲೈಕ್ ಎಲ್ಲ ಅಂಗಡಿಲೆಲ್ಲನೂ ಸೇಲ್ ಮಾಡ್ತಾರೆ, ಅಂದರೆ ಬಿಟ್ಟಿದ ನೆಲ್ಲಿಕಾಯಿ ಆಮ್ಲ, ಸೊ ಗೂಸ್ಬೆರೀಸ್, ಸೊ ಇದು ಕೂಡ ನೀವು ತೊಗೋಬೋದು, ಓಕೆನಾ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸೊ ನನಗೆ ತುಂಬ ವರ್ಕೌಟ್ ಆಗಿ ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡೋದು ಅಂತಂದರೆ ಯಾವಾಗಲೂ ಕರಿಬೇವು ಸೊಪ್ಪು. ಸೊ ಇದು ವಂಡರ್ಸಾಗೆ ಮ್ಯಾಜಿಕ್ ಮಾಡುತ್ತೆ ಗೈಸ್, ನಿಜವಾಗ್ಲೂ ಟ್ರಸ್ಟ್ ಮೀ. ಸೊ ಕರಿಬೇವು ತಿನ್ನೋದ್ರಿಂದ ಅದರಲ್ಲಿ 2 ಬೆನಿಫಿಟ್ ಇರುತ್ತೆ. ಸೊ ನನಗೆ ಯಾವಾಗಲೂ ಕರಿಬೇವ್ದು ಸೊಪ್ಪು ಬಗ್ಗೆ ಮಾತಾಡಬೇಕು ಅಂದಾಗ ನಂಗೆ ಒಂದಷ್ಟು ಬೆನಿಫಿಟ್ಸ್ ಅದ್ರ ಬಗ್ಗೆ ನನಗೆ ತುಂಬ ಒಂದು ಇಷ್ಟ ಆಗುತ್ತೆ. 2 ಏನಪ್ಪ ಇದರಲ್ಲಿ ಅಂತಂದರೆ, ಇದರಲ್ಲಿ ಕೂದಲು ಬೆಳೆಯೋದು ಮಾತ್ರ ಅಲ್ಲ, ಸೊ ಕರ್ಬೇವಿನ ಸೊಪ್ಪು ನಮಗೆ ಬಿಳಿ ಕೂದಲು ಬರೋದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ, ಕೂದಲು ಉದುರೋದನ್ನು ಪ್ರಿವೆಂಟ್ ಮಾಡುತ್ತೆ, ಆ್ಯಂಡ್ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಇದರ ಜೊತೆಗೆ ಕರ್ಬೇವಿನ ಸೊಪ್ಪುದು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ವೆಯ್ಟ್ ಲಾಸ್ ಮಾಡೋದಕ್ಕೆ, ಬೊಜ್ಜು ಕರಗೋದಕ್ಕೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು, ಆವಾಗಲೇ ಇದರ ಎಫೆಕ್ಟ್ಸ್ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಓಕೆನಾ. ಇದು ಕೂಡ ಸೊ ಇದನ್ನು ಅಷ್ಟೇ, ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ಬೋದು. ಅಥವಾ ಕರ್ಬೇವು ಸೊಪ್ಪಲ್ಲಿ ಚಟ್ನಿ ಮಾಡ್ತಾರೆ, ಸೊ ಅದು ಐ ಆಮ್ ನಾಟ್ ಶೋರ್, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನೀವು ಅದನ್ನು ಒಂದಷ್ಟು ವಿಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ, ಸೊ ನೀವು ನೋಡಿ ನೀವು ಟ್ರೈ ಮಾಡಿ, ಓಕೆನಾ. ಕರ್ಬೇವಿನ ಸೊಪ್ಪಿನ ಚಟ್ನಿ ಎಲ್ಲ ಬರುತ್ತೆ. ಸೊ ನೀವು ಮಾಡಿಕೊಂಡು ನಿಮ್ಗೆ ಆ ಥರದ ಖಾಲಿ ಹೊಟ್ಟೆಯಲ್ಲಿ ನಿಮ್ಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಸೊ ಆ ಥರ ನೀವು ತಿನ್ಬೋದು, ಓಕೆನಾ. ಆ್ಯಂಡ್ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು, ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ.
ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ದಿ ಬೆಸ್ಟ್ ಫುಡ್ ಏನಪ್ಪ ಅಂತಂದರೆ ಪ್ರೋಟೀನ್ ಇರುವಂಥದ್ದು ಎಗ್. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ನಾವು ಬಳಸುವಂಥ ಕೆಲವೊಂದು ಶಾಂಪೂಲು ಅಷ್ಟೇ ಪ್ರೋಟೀನಾಗಿ ಎಗ್ನ ಕೂಡ ಬಳಸಿರ್ತಾರೆ. ಲೈಕ್ ಕ್ಲಿನಿಕ್ ಪ್ಲಸ್ ಆಗಿರ್ಬೋದು, ಒಂದಷ್ಟು ಶಾಂಪೂ ನನಗೆ ಗೊತ್ತಿರೋದು ಕ್ಲಿನಿಕ್ ಪ್ಲಸ್ ಒಂದೇ ಸದ್ಯಕ್ಕೆ. ಸೊ ಕ್ಲಿನಿಕ್ ಪ್ಲಸ್ಸಲ್ಲಿ ಎಗ್ನ ಬಳಸ್ತಾರೆ ಪ್ರೋಟೀನ್ಗೋಸ್ಕರ. ಸೊ ಅದು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಮ್ಮ ಕೂದಲಿಗೆ ಮೇಯ್ನಾಗಿ ಪ್ರೋಟೀನೇ ಬೇಕಾಗಿರುವಂಥದ್ದು. ಸೊ ನಾವು ಪ್ರೋಟೀನ್ ಯಾವುದ್ರಲ್ಲಿದೆ ಅಂತಂದರೆ ಎಗ್ಗಲ್ಲಿರುತ್ತೆ. ಎಸ್ ಅಫ್ಕೋರ್ಸ್ ಬೇರೆ ವೆಜಿಟೇಬಲ್ಸಲ್ಲೂ ಇರುತ್ತೆ, ಬಟ್ ನಾನ್ ವೆಜ್ಜಲ್ಲಿ ಎಗ್ಗಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಸೊ ಡೈಲಿ ಒಂದು ಎಗ್ ತಿಂದ್ರೂ ಓಕೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾವೆಲ್ಲ ವಾರ ಮಾಡೋರೆಲ್ಲರೂ ನಾವು ಮಂಡೇ ತಿನ್ನಲ್ಲ, ಫ್ರೈಡೇ ತಿನ್ನಲ್ಲ, ಸಾಟರ್ಡೇ ತಿನ್ನಲ್ಲ, ಗುರುವಾರ ತಿನ್ನಲ್ಲ ಅಂತೆಲ್ಲ ಇರುತ್ತೆ. ಸೊ ನಿಮಗೆ ಯಾವ ದಿನ ನೀವು ತಿನ್ನೋಕ್ಕಾಗುತ್ತೋ ಸೊ ನೀವು ಆ ವಾರನ ಮಿಸ್ ಮಾಡಿದ್ರೆ ಒಂದು ಎಗ್ನ ತಿನ್ನಿ, ಓಕೆನಾ. ಸೊ ಇದು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು, ಸ್ಪೆಷಲಿ ನಮ್ಮ ಕೂದಲು ಬೆಳವಣಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಫುಡ್ ಏನಪ್ಪ ಅಂತಂದರೆ ಫಿಶ್. ಸೊ ಫಿಶ್ಶು ಸಾಮಾನ್ಯವಾಗಿ ಫಿಶ್ನ ತಿನ್ನೋದಿಲ್ಲ, ಅವ್ರಿಗೆ ಅದನ್ನು ಇಷ್ಟ ಆಗೋದಿಲ್ಲ, ಸ್ಮೆಲ್ಲೇ ಇಷ್ಟ ಆಗೋದಿಲ್ಲ. ನೋಡಿದ್ದೀನಿ ಫಿಶ್ಶು ಇಲ್ಲಿ ಫ್ರೈ ಮಾಡ್ತಿದ್ರೇ ವಾಮಿಟ್ಗಳು ಮಾಡ್ಕೊಳ್ತಿರ್ತಾರೆ ಕೆಲವ್ರು. ಫಿಶ್ ಆ ಸ್ಮೆಲ್ಲೇ ಇಷ್ಟ ಆಗೋಲ್ಲ ಕೆಲವ್ರಿಗೆ. ಆ್ಯಂಡ್ ಕೆಲವ್ರಿಗೆ ಫಿಶ್ಶು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಬೇರೆ ಮೀಟೆಲ್ಲ ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಚಿಕನ್ ಮಟನ್ ಅದೆಲ್ಲ ಇಷ್ಟ ಆಗೋದಿಲ್ಲ, ಫಿಶ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅಂಥವ್ರು ಫಿಶ್ನ ತಿನ್ಬೋದು. ಆ್ಯಕ್ಚುಲಿ ಫಿಶ್ಶು ತುಂಬಾ ಒಳ್ಳೆಯದು, ಅದು ತುಂಬ ಫ್ಯಾಟು ತುಂಬ ಇಲ್ಲ ಅದರಲ್ಲಿ. ಆ್ಯಂಡ್ ತುಂಬ ಒಳ್ಳೆ ನಮಗೆ ಹೆಲ್ತ್ ಬೆನಿಫಿಟ್ ಕೊಡುತ್ತೆ. ಅದು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫಿಶ್ಶು, ಓಕೆನಾ. ಸೊ ನೀವು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸೊಪ್ಪಲ್ಲಿ ಯಾವುದಪ್ಪ ತುಂಬ ದಿ ಬೆಸ್ಟ್ ಸೊಪ್ಪು, ನಮಗೆ ಪ್ರೋಟೀನು, ವಿಟಮಿನು, ನ್ಯೂಟ್ರಿಷನ್ಸ್ ನಮ್ಮ ಬಾಡಿಗೆಲ್ಲ ಸಿಗುತ್ತೆ, ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಂದರೆ ಆ್ಯಂಡ್ ಪಾಲಕ್ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು. ಅದರಲ್ಲಿ ನೀವು ಸೂಪ್ ಮಾಡ್ಕೊಂಡು ಕುಡಿಬೋದು, ಅಥವಾ ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ನೀವು ಅದಕ್ಕೆ ಪಾಲಕ್ ಪನ್ನೀರು, ಸೊ ಇದನ್ನು ಲೈಕ್ ಚಪಾತಿ ಜೊತೆಗೆ ಅಥವಾ ಪೂರಿ ಜೊತೆಗೆ ಅದು ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ಪಲ್ಯ ಥರ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಟು ಆ್ಯಂಡ್ ಹೆಲ್ಪ್ಫುಲ್ ಆ್ಯಂಡ್ ನಮ್ಮ ಕೂದಲಿಗೆ ಏನು ಬೇಕು ನ್ಯೂಟ್ರಿಷನ್ ಅದು 100% ಪಾಲಕಲ್ಲಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫುಡ್ ಇನ್ನೊಂದು ಏನಪ್ಪ ಅಂತಂದರೆ ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು. ಸೊ ಇದನ್ನು ಅಷ್ಟೇ ತುಂಬ ಒಳ್ಳೆಯದು ಕೂದಲಿಗೆ. ಇದನ್ನೆಲ್ಲ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು ಒಂದಷ್ಟು ಫುಡ್ಡು ತುಂಬ ಒಳ್ಳೆಯದು, ದಿ ಬೆಸ್ಟ್ ನಮ್ಮ ಕೂದಲಿಗೆ. ಆ್ಯಂಡ್ ಇದೆಲ್ಲ ನ್ಯಾಚುರಲ್, ನಾವು ಡೈಲಿ ನಿತ್ಯ ಮನೇಲಿ ಬಳಸುವಂಥದ್ದೇ, ಏನು ನಾವು ಸೂಪರಾಗಿ ನಾವು ಇದನ್ನೆಲ್ಲನೂ ಖರೀದಿ ಮಾಡಬೇಕು ಅಂತೇನಿಲ್ಲ. ಸೊ ದಿನನಿತ್ಯ ನಾವೆಲ್ಲ ಬಳಸುವಂಥದ್ದೇ. ಆ್ಯಂಡ್ ವಾರಕ್ಕೆ 2ನೇ ದಿನ ನೀವು ತಲೆ ಸ್ನಾನ ಮಾಡಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು, ಆ್ಯಂಡ್ ಬಿಸಿ ನೀರು ತಲೆಗೆ ಹಾಕೋಬೇಡಿ. ಸೊ ಇದೆಲ್ಲ ಒಂದಷ್ಟು ಟಿಪ್ಸು. ಸೊ ವಾಮ್ ಆಗಿರೋನ ನೀರನ್ನ ತಲೆ ಮೇಲೆ ಹಾಕೊಳ್ಳಿ. ಆ್ಯಂಡ್ ನಾವು ಎಷ್ಟು ಗ್ರೀನ್ ವೆಜಿಟೇಬಲ್ಸ್ನ ತಿಂತೀವೋ ಅಷ್ಟು ನಮ್ಮ ಹೆಲ್ತಿಗೆ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ತುಂಬ ಒಳ್ಳೆಯದು, ಆ್ಯಂಡ್ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಓಕೆನಾ. ಸೊ ನಂಗಷ್ಟು ಗೊತ್ತಿರೋ ಫುಡ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವೀಟ್ ಪೊಟ್ಯಾಟೊನೂ ಅಷ್ಟೇ. ಸೊ ಅದನ್ನು ನಾವು ಹೇಗೆ ತಿನ್ಬೋದು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಬೇಯಿಸ್ಬಿಟ್ಟು ಅದು ಸಿಪ್ಪೆ ತೆಗೆದು ತಿಂತಿರಲ್ಲ. ಸೊ ಈ ರೀತಿ ಟ್ರೈ ಮಾಡಿ, ಅದನ್ನು ಕಟ್ ಮಾಡಿ ಸಕ್ಕರೆ ಹಾಕ್ಕೊಂಡು ತಿನ್ನುವಂಥದ್ದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ ಕೂಡ ಕೊಡುತ್ತೆ. ನನಗೆ ಎಷ್ಟು ಗೊತ್ತಿದೆ ಇನ್ಫಾರ್ಮೇಷನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆರಾಮಾಗಿ ನಾವು ಇದನ್ನು ದಿನನಿತ್ಯ ಬಳಸುವಂಥದ್ದೇ. ಸೊ ಆರಾಮಾಗಿ ನೀವು ಬಳಸಿ, ಓಕೆನಾ, ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಆ್ಯಂಡ್ ಇದನ್ನೆಲ್ಲ ಬಳಸಿ ಇದನ್ನು ಒಂದು ಕನ್ಸಿಸ್ಟೆನ್ಸ್ ಆಗಿ ನೀವು ಮಾಡಬೇಕಾಗತ್ತೆ. ಸೊ ಒಂದಿನ ಮಾಡಿ ಒಂದಿನ ಬಿಟ್ಟರೆ ಅದರಲ್ಲಿ ಏನು ರಿಸಲ್ಟ್ ಬರೋಲ್ಲ. ಸೊ ಒಂದಷ್ಟು ದಿನ ಮಾಡಿದಾಗ ರಿಸಲ್ಟ್ ನಿಮಗೆ ಗೊತ್ತಾಗೋದು, ಸರಿನಾ. ಸೊ ಮಾಡಿ ನಿಮ್ಗೆ ರಿಸಲ್ಟ್ ಬಂದಮೇಲೆ ಸೊ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.